ಏನ್ರಿ ಹೊಡೆದಿಲ್ಲ ಅಂತಂದ್ರೆ ನಿಮಗ ಒಂದು ರಿಕ್ವೆಸ್ಟ್, ಈಗ ನೀವು ಹೊಡಿಬಾರ್ದಾಗಿತ್ತು ಕೇಳ್ರಿ ನನ್ನ ಮಾತು. ಅವ್ರಿಗೆ ಹೊಡಿಬಾರ್ದಾಗಿತ್ತು, ಹೊಡೆದಿರಿ. ಯಾಕೆ ಸರ್ ಎವಿಡೆನ್ಸ್ ಅದು? ಕಾರ್ ಗಾಡಿಯಿಂದ ತೆಗಿಲಿ ಅಂತಂದು ಅಪ್ಪಟ್ಟು ಬೈದ್ರು. ಅವ್ರ ಹಿಂದಲೇ ತಕ್ಕೊಂಡು ಹೋದ್ರು ಕಾರ್ ಗಾಡಿನ. ತಕ್ಕೊಂಡು ಹೋಗೋಣ ಸರ್ ಹೆಂಗ್ ಬೇಕಂಗೆ ಅಲ್ಕಟ್ಟು ಬೈದ್ರು. ಯಾಕೆ ಬೈದ್ರಿ ಅಂತ ಅವ್ರು ವಾಪಸ್ ಕೇಳಕ್ ಬಂದ್ರು. ಕೇಳಕ್ ಬರೋಣ ಒಂದ್ ಏಟ್ ಹೊಡ್ಯಾನ ಅವ್ರು ತಳಗ್ ಬಿದ್ದಾಬಿಟ್ರಿ ಸೀದಾ. ಇಷ್ಟು ನೋಡಿವ್ರಿ. ಮೊಹಮ್ಮದ್ ರಫೀಕ್ ಮೆಹಬೂಬ್ ಸಾಬ್ ದೊಡ್ಡಮನಿಯನ್ನ ಒಬ್ಬ ವ್ಯಕ್ತಿ ದರ್ಗಾದ ಹತ್ರ ಇರುವಂಥ ಕಾಯಿಪಲ್ಲೆ ಮಾರ್ಕೆಟ್ ಹತ್ರ ಕಾಯಿಪಲ್ಲೆ ತೆಗೆದುಕೊಳ್ಳುವಾಗ ತನ್ನ ಕಾರನ್ನು ರೋಡಿಗೆ ನಿಲ್ಲಿಸುತ್ತಾನೆ. ಆ ಸಮಯದಲ್ಲಿ ಅಬ್ದುಲ್ ರಜಾಕ್ ಗುಡ್ದಾರ್ ಎನ್ನೋ ಇಲ್ಕಲ್ ಠಾಣೆಯ PC ಅವರು ತರಕಾರಿ ತೆಗೆದುಕೊಳ್ಳಲು ಬಂದಿರುತ್ತಾರೆ. ಆ ಸಮಯದಲ್ಲಿ ಗಾಡಿ ಅಡ್ಡಚ್ಚಿದ್ದನ್ನು ನೋಡಿ PC ಅವರು ಆ ವ್ಯಕ್ತಿಗೆ ಹೆಂಗೆ ಬೇಕಂಗೆ ಬೈದು ಗಾಡಿ ತೆಗಿ ಅಂತ ಹೇಳ್ತಾರೆ. ಆವಾಗ ಆ ವ್ಯಕ್ತಿ ಗಾಡಿ ತೆಗಿತಾನೆ. ತೆಗೆದ ತಕ್ಷಣ ಮತ್ತೊಳ್ಳೆ ಏನೈತೆ ಅವ್ರಿಗೆ ಬೈದಿದ್ದಕ್ಕೆ ಆ ವ್ಯಕ್ತಿ ಹೋಗಿ ಕೇಳ್ತಾನೆ, ಸರ್ ಎದಕ್ಕೆ ಬೈಯಾಕತ್ತೀರಿ ಅಂತೇಳಿ. ಎದಕ್ಕೆ ಬೈಯಾಕತ್ತಿ ಅಂತ ಕೇಳಿದ್ಗೆ ನನಗೆ ಕೇಳ್ತೀಯ ಅಲ್ಲಿ ಅಂತೇಳಿ ಆ ವ್ಯಕ್ತಿಗೆ ಒಂದೇ ಒಂದು ಹೇಟು ಕಪಾಳ ಹೊಡೆದಿದ್ದಕ್ಕೆ ಆ ವ್ಯಕ್ತಿ ಏನೈತೆ ಆ ಹೊಡೆತದ ಫೋರ್ಸಿಗೆ ಚಕ್ರ ಬಂದು ಬಿದ್ದಿರ್ತಾನೆ. ಇದು ಅಲ್ಲಿ ಬಹಳಷ್ಟು ಜನ ಸಾಕ್ಷಿ ಬೇಕಂದ್ರೆ ಹೆಣ್ಮಕ್ಳು ಇದ್ದಾರೆ. ಹೆಣ್ಮಕ್ಳು ಹೆಂಗೆ ಬೇಕಂಗೆ ಅವ್ರಿಗೆ PC ಅವ್ರಿಗೆ ಬೈದಿದ್ದಾರೆ. ಏನಿದು ಈ ರೀತಿ ಕಾನೂನು ಇದೆಯೋ ಅಥವಾ ಏನು ಸತ್ತಿದೆಯೋ ಇಲ್ಕಲಲ್ಲಿ? ಅಮಾಯಕರ ಮೇಲೆ ಈ ರೀತಿ ದೌರ್ಜನ್ಯ ಮಾಡುವ ಪೊಲೀಸ್ ಅಂದರೆ ನಮ್ಮನ್ನು ರಕ್ಷಣೆ ಮಾಡೋರು, ಇಲ್ಕಲ್ಲಿರುವಂಥ ಜನರಿಗೆ ರಕ್ಷಣೆ ಮಾಡೋರು ಇವರೇ ಭಕ್ಷಕರಾದ್ರೆ ಮತ್ತೆ ನ್ಯಾಯ ಕೇಳಲು ಎಲ್ಲಿ ಹೋಗ್ಬೇಕಾಗುತ್ತೆ? ಆದ್ದರಿಂದ ನಾನು ಇಲ್ಕಲ್ ನಗರದ PSI ಸಾಹೇಬರಿಗೆ ಹಾಗೂ ಹುನಗುಂದ CPI ಸಾಹೇಬರಿಗೆ, DYC ಸಾಹೇಬರಿಗೆ ಮತ್ತು SP ಸಾಹೇಬರಿಗೆ ನಾ ವಿನಂತಿಯನ್ನು ಮಾಡ್ಕೊತೀನಿ. ಈ ಅಬ್ದುಲ್ ರಜಾಕ್ ಗುಡ್ದಾರಿಯನ್ನ ತಾವು ತಕ್ಷಣವೇ ಸೇವೆಯಿಂದ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ.